ಕೆಲಸ ಸಿಕ್ತು ಅಂತೇಳಿ ಸೊ ಫಾರಿನಲ್ಲಿ ಸೆಟ್ಲಾಗಿ ತಂದೆ ತಾಯಿನ ಬಿಟ್ಟು ಒಂದು ಸೆಟ್ಲಾಗಿರ್ತೀರ. ಸೊ ಅವರಿಗೆ ನಿಮ್ಮ ಒಂದು ಪ್ರೀತಿ ಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಬಿಟ್ಟು ಹೋಗಿರ್ತೀರ. ಸೊ ಎಲ್ಲ ಮಾಡಿರ್ತೀರ, ಎಲ್ಲ ಮಾಡಿದ್ದೀವಿ, ಅವ್ರಿಗೆ ಕೆಲಸದವರು ಇಟ್ಟಿದ್ದೀವಿ, ಸೊ ದುಡ್ಡು ಕೂಡ ಕಳಿಸ್ತಾ ಇದ್ದೀವಿ, ಸೊ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ಆ ಸಮಯದಲ್ಲಿ ಏಜ್ ಆಗಿರುತ್ತೆ ಅವರಿಗೆ ನಿಮ್ಮ ಒಂದು ಪ್ರೀತಿ ಬೇಕಾಗಿರುತ್ತೆ. ಸೊ ಅದನ್ನು ಬಯಸ್ತಾ ಇರ್ತಾರೆ. ಸೊ ಇನ್ನೊಂಥರ ಕ್ಯಾಟಗರಿ ಇರೋಂತಹ ಜನನೂ ಇದ್ದಾರೆ. ಏನಂತ ಹೇಳಿದ್ರೆ, ತಂದೆ ತಾಯಿ ಬದುಕಿರುವಾಗಲೇ ಮೋಸ ಮಾಡಿ ಅವರಿಂದ ಆಸ್ತಿಗೆಲ್ಲ ಸೈನ್ ಮಾಡಿಸ್ಕೊಂಡು ಸೊ ಅವ್ರನ್ನ ಬೀದಿ ಪಾಲ್ ಮಾಡಿ ಸೊ ಅವರು ಅವಾಗ ಕೂಲಿಗೂ ಕೂಡ ಹೋಗ್ತಾ ಇರ್ತಾರೆ. ಸೊ ಅದನ್ನು ಕಣ್ಣೆದ್ರಿಗೆ ನೋಡ್ತಾ ಇರ್ತಾರೆ. ತಿನ್ನಕ್ಕಂತೂ ಅನ್ನ ಆಗದೆ ಇರೋವಂತಹ ಯೋಗ್ಯತೆ ಇಲ್ಲದೆ ಇರೋವಂತಹ ಜನನೂ ಕೂಡ ಇರ್ತಾರೆ. ಸೊ ಮೋಸದಿಂದ ಮಾಡಿಸ್ಕೊಂಡಿರ್ತಾರೆ ಆಸ್ತಿನೆಲ್ಲ. ಸೊ ಹೀಗಾಗಿ ಸೊ ಅವರೆಲ್ಲ ಕೊನೆಗಳಿಗೆ ಹೆಂಗೆ ಅಂದರೆ, ಕರ್ಮ ಯಾರನ್ನೂ ಬಿಡಲ್ಲ ಅಂತಾರಲ್ಲ, ಹಾಗೆ ನಿಮ್ಮ ಒಂದು ಹೆಂಡತಿ ಮಕ್ಕಳೇ ಕೂಡ ನಿಮಗೆ ಆ ಪರಿಸ್ಥಿತಿನ ತರ್ತಾರೆ ಕೊನೆಗಳಿಗೆಯಲ್ಲಿ. ಸೊ ನಿಮ್ಮ ಹತ್ರ ಇರೋ ತನಕ ಮಾತ್ರ ಅವರು, ಸೊ ಇಲ್ಲ ಅಂದರೆ ಇಲ್ಲ. ಸೊ ಏನಿವಾಗ ಅವರು ಅನುಭವಿಸ್ತಿರ್ತಾರಲ್ಲ, ಸೊ ಅದು ನಿಮಗೆ ಕಟ್ಟಿಟ್ಟು ಬುದ್ಧಿ. ಸೊ ಯಾಕಂತ ಹೇಳಿದ್ರೆ, ಈ ಜನ್ಮದಲ್ಲಿ ಏನು ನಾವು ಪಾಪ ಮಾಡಿರ್ತೀವಲ್ವಾ, ಸೊ ಅದು ಈ ಜನ್ಮದಲ್ಲೇ ನಾವು ತೀರ್ಸೋಗ್ಬೇಕು. ಸೊ ಅದನ್ನು ಕಣ್ಣಾರ ಕೂಡ ನಾವು ನೋಡಿರ್ತೀವಿ. ಬೀದಿ ಹಲಿತೀರಾ, ಬೀದಿ ಊರು ಸುತ್ತೀರಾ. ಸೊ ಆ ಥರ ಪರಿಸ್ಥಿತಿ ಆಗುತ್ತೆ ನಿಮಗೆ. ಸೊ ಇದಂತೂ ಖಂಡಿತವಾಗ್ಲೂ ನೀವೇನಿವಾಗ ನಿಮ್ಮ ಹೆಂಡ್ತಿ ಮಕ್ಕಳು ಅಂತೇಳಿ ಸೊ ನಿಮ್ಮ ತಂದೆ ತಾಯಿನ ದೂರ ಮಾಡಿ ಅವ್ರಿಗೊಂದು ತುತ್ತು ಅನ್ನ ಹಾಕ್ದಿರೋ ಅಂಥ ಯೋಗ್ಯತೆ ಕಳ್ಕೊಂಡಿರ್ತೀರಲ್ಲ, ಸೊ ಆ ಪರಿಸ್ಥಿತಿ ನಿಮಗೂ ಕೂಡ ನಿಮ್ಮ ಹೆಂಡ್ತಿ ಮಕ್ಕಳು ಮಾಡೇ ಮಾಡ್ತಾರೆ. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ಕೊನೆವರೆಗೂ ಸೇವ್ ಮಾಡಿ ಇಟ್ಕೊಳ್ಳಿ.